ಮಮತಾ ಬ್ಯಾನರ್ಜಿ ಕೋಟೆ ಛಿದ್ರ, ದೀದಿಯನ್ನ ಮನೆಗೆ ಕಳಿಸಿದ ಬಿಜೆಪಿ, ದೀದಿ ದರ್ಬಾರ್ ಕೊನೆಗೊಳಿಸಿದ ಕೇಸರಿ ಪಕ್ಷ, ಬಂಗಾಳದಲ್ಲಿ ಮಮತಾ ಆಟ ನಿಲ್ಲಿಸಿದ ಮೋದಿ ಶಾ ಜೋಡಿ. ಇವತ್ತು ಟಿವಿ ಚಾನೆಲ್ಗಳು ಹೀಗೆ ಏನ್ ಬೇಕಾದ್ರೂ ಹೆಡ್ಡಿಂಗ್ಗಳನ್ನ ಕೊಡಬಹುದು ಮತ್ತು ಬಹುತೇಕ ಎಲ್ಲಾ ಚಾನೆಲ್ಗಳ ಬಳಿ ಬಹಳ ಖುಷಿಯಿಂದ ಕುಪ್ಪಳಿಸಿಕೊಂಡು ಕೊಡೋದಕ್ಕೆ ಇಂತಹ ನೂರಾರು ಶೀರ್ಷಿಕೆಗಳು ರೆಡಿಯಾಗಿವೆ. ಹೌದು, ಮಮತಾ ಬ್ಯಾನರ್ಜಿ ಸೋತಿದ್ದಾರೆ, ಅವರು ಅಧಿಕಾರದಿಂದ ಕೆಳಗಿಳಿಯುತ್ತಿದ್ದಾರೆ, ಇನ್ನು ಅವರ ಸರ್ಕಾರ ಇಲ್ಲ, ಅವರೀಗ ಬಂಗಾಳದಲ್ಲಿ ವಿಪಕ್ಷ ನಾಯಕಿ. ಆದರೆ ಮಮತಾ ಬ್ಯಾನರ್ಜಿ ಎಂಬ ಏಕಾಂಗಿ ಹೋರಾಟಗಾರ್ತಿ ನಿಜವಾಗಿಯೂ ಸೋತು ಶರಣಾಗಿದ್ದಾರಾ? ಬಂಗಾಳದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಏನೇನು ನಡೀತಾ ಬಂತು, ಕಳೆದೊಂದು ವರ್ಷದಿಂದ ಅಲ್ಲಿ ಏನೇನೆಲ್ಲ ನಡೆಯಿತು, ಚುನಾವಣಾ ನೀತಿ ಸಂಹಿತೆ ಘೋಷಣೆಯಾಗುವ ಸ್ವಲ್ಪ ಮೊದಲು ಹಾಗೂ ಘೋಷಣೆಯಾಗಿ ಮತದಾನ ಮುಗಿಯುವ ನಡುವೆ ಏನೇನೆಲ್ಲ ಆ ರಾಜ್ಯದಲ್ಲಿ ನಡೆದು ಹೋಯಿತು ಎಂದು ಒಮ್ಮೆ ತಿರುಗಿ ನೋಡಿದ್ರೆ ಮಮತಾ ಬ್ಯಾನರ್ಜಿ ಸೋತಿದ್ದಾರೆ ಎಂದು ಅನಿಸ್ತಿದೆಯಾ? ಕಳೆದ 10 ವರ್ಷಗಳಲ್ಲಿ ಬಂಗಾಳದಲ್ಲಿ ಬಿಜೆಪಿ, ಸಂಘ ಪರಿವಾರ, ಅದರ ಐಟಿ ಸೆಲ್, ಮಮತಾ ಪಕ್ಷದಿಂದಲೇ ಹೋಗಿ ಸೇರಿದ ಅದರ ನಾಯಕರು ಬಂಗಾಳದ ರಾಜಕೀಯವನ್ನ, ಅಲ್ಲಿನ ಸಮಾಜವನ್ನ ಒಡೆಯಲು ಅದೆಷ್ಟು ಶ್ರಮ ಹಾಕಿದ್ರು, ಹೇಗೆಲ್ಲ ಅಲ್ಲಿ ಸುಳ್ಳು, ದ್ವೇಷ, ಅನುಮಾನಗಳನ್ನ ವ್ಯವಸ್ಥಿತವಾಗಿ ಹರಡಿದ್ರು, ಹೇಗೆ ಅಲ್ಲಿನ ಜನರನ್ನ ನಿರ್ದಿಷ್ಟ ಸಮುದಾಯದ ವಿರುದ್ಧ ದ್ವೇಷ ಬಿತ್ತಿದ್ರು, ಅದೆಷ್ಟು ದ್ವೇಷ ರಾಜಕೀಯ ಅಲ್ಲಿ ನಡೆದು ಹೋಯಿತು. ಇನ್ನು ಬಂಗಾಳದಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಏನೇನೆಲ್ಲ ಮಾಡಿದ್ವು, ಅದೆಷ್ಟು ಟಿಎಂಸಿ ನಾಯಕರನ್ನ ನಿರಂತರ ಟಾರ್ಗೆಟ್ ಮಾಡಲಾಯಿತು, ಅದೆಷ್ಟು ಟಿಎಂಸಿ ನಾಯಕರು ಅದೇ ಭಯದಲ್ಲಿ ಹೋಗಿ ಬಿಜೆಪಿ ಸೇರಿಕೊಂಡ್ರು, ಕೊನೆಗೆ ಟಿಎಂಸಿಗಾಗಿ ಕೆಲಸ ಮಾಡುವ ಸಂಸ್ಥೆಗಳನ್ನು ಹೇಗೆ ಐಟಿ ಇಡಿಗಳು ಗೋಳು ಹೊಯ್ದುಕೊಂಡ್ವು. ಎಸ್ಐಆರ್ ಹೆಸರಲ್ಲಿ ಬಂಗಾಳದಲ್ಲಿ ನಡೆದ ಅನ್ಯಾಯ ಅದೆಷ್ಟು ದೊಡ್ಡದು, ಅದೆಷ್ಟು ಲಕ್ಷ ಲಕ್ಷ ಮತದಾರರು ಅದರಿಂದ ಮತದಾನದ ಹಕ್ಕನ್ನ ಕಳೆದುಕೊಂಡ್ರು. ಅಲ್ಲಿ ಚುನಾವಣೆ ಘೋಷಣೆಯಾಗುವ ಮೊದಲು ಹಾಗೂ ಘೋಷಣೆಯಾದ ಬಳಿಕ ಎಂತೆಂತಹ ಆಘಾತಕಾರಿ ಬೆಳವಣಿಗೆಗಳು ನಡೆದು ಹೋದವು. ಹೇಗೆ ಟಿಎಂಸಿಯನ್ನ, ಅದರ ನಾಯಕರನ್ನ, ಕಾರ್ಯಕರ್ತರನ್ನ, ಬೆಂಬಲಿಗರನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಲಾಯಿತು, ಹೇಗೆ ಚುನಾವಣಾ ವೀಕ್ಷಕರಾಗಿ ಬಂದ ಅಧಿಕಾರಿಗಳೇ ಬಿಜೆಪಿ ನಾಯಕರಂತೆ ನಡೆದುಕೊಂಡ್ರು. ಚುನಾವಣಾ ಆಯೋಗವೇ ಟಿಎಂಸಿ ಎದುರು ಸ್ಪರ್ಧೆಗಿಳಿದಿದೆ ಎಂದು ಹಿರಿಯ ವಿಮರ್ಶಕರು ವ್ಯಂಗ್ಯ ಮಾಡುವಂತಹ ಪರಿಸ್ಥಿತಿ ಹೇಗೆ ಅಲ್ಲಿ ನಿರ್ಮಾಣವಾಯಿತು? ಬಂಗಾಳ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ಕಾರ್ಯವೈಖರಿ ಬಗ್ಗೆ ಅಷ್ಟು ಕಳವಳ ವ್ಯಕ್ತವಾಗಿದ್ದು ಯಾಕೆ? ದೇಶದ ಬಹುತೇಕ ಎಲ್ಲ ಪ್ರಮುಖ ನ್ಯೂಸ್ ಚಾನೆಲ್ಗಳು ಹೇಗೆ ಬಿಜೆಪಿ ಬಟ್ಟಂಗಿಗಳಾಗಿ ಮಮತಾ ವಿರುದ್ಧ ಅಭಿಯಾನಗಳನ್ನೇ ನಡೆಸಿವೆ.